ಸರ್, ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಮೇಲೆ ಸಿಬಿಐ ತನಿಖೆ ಕೋರಿ ಅರ್ಜಿ ಆಗಿತ್ತು ಸರ್. ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡಿದೆ. ಅದು ಗೊತ್ತಿರೋ ವಿಚಾರ ಅಲ್ವಾ, ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ, ನಿಮಗೂ ಗೊತ್ತು ನಮಗೂ ಗೊತ್ತು, ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೇಳಿದ್ವಿ. ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇದ್ದು, ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ, ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್. ಸೊ ಜುಡಿಷಿಯಲಿ ಒಂದು ಇವತ್ತು ಏನಾದ್ರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ, ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ, ಅದರಿಂದ ಧನ್ಯವಾದಗಳು. ಸರ್, ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಮೇಲೆ ಸಿಬಿಐ ತನಿಖೆ ಕೋರಿ ಅರ್ಜಿ ಆಗಿತ್ತು ಸರ್. ಹೈಕೋರ್ಟ್ ಅದನ್ನ ತಿರಸ್ಕಾರ ಮಾಡಿದೆ. ಅದು ಗೊತ್ತಿರೋ ವಿಚಾರ ಅಲ್ವಾ, ಅದು ರಾಜಕೀಯ ಪ್ರೇರಿತ ಅಂತೇಳಿ ಎಲ್ರಿಗೂ, ನಿಮಗೂ ಗೊತ್ತು ನಮಗೂ ಗೊತ್ತು, ಪಾಪ ನೀವು ಹಂಗಂತ ಹೇಳೋಕ್ಕಾಗಲ್ಲ ಹೇಳಿದ್ವಿ. ಸೊ ಇದರಲ್ಲಿ ಆಲ್ರೆಡಿ ಒಂದು ಏಜೆನ್ಸಿ ತನಿಖೆ ಮಾಡ್ತಾ ಇದ್ದು, ತನಿಖೆ ರಿಪೋರ್ಟ್ ಕೊಟ್ಟು ಇನ್ನೊಂದು ತನಿಖೆ ಮಾಡಿ ಅಂತ ಅರ್ಜಿ ಕೊಟ್ಟರೆ ಅದು ಸಸ್ಟೈನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಆಮೇಲೆ ಅದರಲ್ಲಿ ಅಂಥ ಸತ್ವನೂ ಇಲ್ಲ ಕೇಸಲ್ಲೂ, ಹಾಗಾಗಿ ಇದು ನಮಗೆ ಎಕ್ಸ್ಪೆಕ್ಟೆಡ್. ಸೊ ಜುಡಿಷಿಯಲಿ ಒಂದು ಇವತ್ತು ಏನಾದ್ರು ಒಂದು ವಿಶ್ವಾಸ ನಂಬಿಕೆ ಉಳಿದಿದ್ರೆ ನ್ಯಾಯಾಲಯದ ಮೂಲಕನೇ ಇವತ್ತು ಈ ಎಲ್ಲ ಪರಿಸ್ಥಿತಿ ಒಳಗಡೆ, ಹಾಗಾಗಿ ನ್ಯಾಯಾಲಯಗಳು ನ್ಯಾಯ ಕೊಟ್ಟಿದೆ, ಅದರಿಂದ ಧನ್ಯವಾದಗಳು.